ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಓಂ ಸಿನಿಮಾದ ಹಾಡುಗಳು, ಅದರ BGMs, ರೀರೆಕಾರ್ಡಿಂಗ್, ಸಾಹಿತ್ಯ, ಅದರ ಒಂದು ಶೂಟಿಂಗ್, ಚಿತ್ರೀಕರಣ ಎಲ್ಲನೂ ನಿಮಗೆ ಆಲ್ಮೋಸ್ಟ್ ಗೊತ್ತಿದೆ. ನನಗೂ ಆಲ್ಮೋಸ್ಟ್ ಗೊತ್ತಿದೆ. ಯಾಕೆಂದರೆ ಓಂ ಸಿನಿಮಾದ ಟೀಮು ಉಪೇಂದ್ರ ಅವರಾಗಿರ್ಬೋದು, ಶಿವರಾಜ್ ಕುಮಾರ್ ಅವರಾಗಿರ್ಬೋದು, ಪ್ರೇಮ ಅವರು, ಹಾಗೂ ಆ ಸಿನಿಮಾದಲ್ಲಿ ಪಾತ್ರ ಮಾಡಿದಂಥ ಉಪೇಂದ್ರ ಅವರ ಆತ್ಮೀಯ ಗೆಳೆಯ, ಇತ್ತೀಚೆಗೆ ತೀರ್ಕೊಂಡ್ರವರು, ಡೈರೆಕ್ಟರ್ ಆಗಿದ್ದರು ಮುರಳಿ ಮೋಹನ್ ಅವರು ಹಲವಾರು ಕಡೆ ಹೇಳಿದ್ದಾರೆ. ಇಲ್ಲಿ ಬ್ರಹ್ಮಾನಂದ ಓಂಕಾರ ಹಾಡಲ್ಲಿ ಹಂಸಲೇಖ ಅವರು ಮಾಡಿದಂಥ ಒಂದು ಕ್ರಿಯೇಟಿವಿಟಿ ಬಗ್ಗೆ ಹೇಳಬೇಕು. ಅದನ್ನ ನೋಡಿ ಅಣ್ಣವರು ಹಾಗೂ ವರದಪ್ಪ ಅವರು ತುಂಬ ಆಶ್ಚರ್ಯ ಪಟ್ಟಿದ್ರು. ಬ್ರಹ್ಮಾನಂದ ಓಂಕಾರ ಹಾಡು ಸೃಷ್ಟಿಯಾಗೋದು ಅಣ್ಣವ್ರ ಮನೇಲಿ. ಆ ದಿನ ಅಣ್ಣವರು, ವರದಪ್ಪ ಅವರು, ಹಂಸಲೇಖ ಅವರು, ಉಪೇಂದ್ರ ಅವರು, ಮುರಳಿ ಮೋಹನ್ ಅವರು ಕೂತಿರ್ತಾರೆ. ಹಂಸಲೇಖ ಅವರು ನನಗೆ ಈ ಮಾಹಿತಿ ಹೇಳಬೇಕಾದ್ರೆ ಒಂದು 2 ವರ್ಷ ಹಿಂದೆ ಹೇಳಿದ್ದು, ಕೂತ್ಕೊಂಡು ಮಾತಾಡ್ತಿದ್ದೆ ಹಂಸಲೇಖ ಅವ್ರ ಜೊತೆ. ಆವಾಗ ಒಂದು ನೈಟ್ 9 ಗಂಟೆ ಆಗಿರ್ಬೋದು, ಇನ್ನೇನು ಹೊರಡಬೇಕು ನಾನು. ಆಗ ಓಂ ವಿಷಯ ತೆಗೆದೆ. ಆಗ ಓಂ ವಿಷಯ ತೆಗೆದಾಗ ಇದೊಂದು ವಿಷಯ ಹೇಳಿದ್ರು ಅವರು. ವರದಪ್ಪ ಅವ್ರ ಬಗ್ಗೆ ವಿಶೇಷವಾಗಿ ಹೇಳಿದ್ರು. ವಜ್ರೇಶ್ವರಿ ಕಂಬೈನ್ಸ್ಗೆ, ಆ ಬ್ಯಾನರ್ಗೆ ವರದಪ್ಪ ಅವರು ಮೇಧಾವಿ. ಡೈರೆಕ್ಟರ್ ಬಂದು ಕತೆ ಹೇಳುವಾಗಲೇ ಒಂದು ಇಮ್ಯಾಜಿನ್ ಮಾಡಿ ಸಿನಿಮಾ ನೋಡ್ಬಿಡೋರು ವರದಪ್ಪ ಅವರು. ಅಂಥ ಒಂದು ಬ್ರಿಲಿಯಂಟ್ ಅವರು. ಅಣ್ಣವರ ಏಳಿಗೆಯಲ್ಲಿ ವರದಪ್ಪ ಅವರ, ಪಾರ್ವತಮ್ಮ ಅವರ ಒಂದು ಪಾಲು ತುಂಬ ಇದೆ. ಅದು ನಿಮಗೆಲ್ಲ ಗೊತ್ತಿದೆ. ಆ ಶಿವಣ್ಣವರ ಫ್ಲ್ಯಾಶ್ ಬ್ಯಾಕ್ ಇರುತ್ತೆ ಓಮಲ್ಲಿ. ಅವ್ರು ಏನಾಗಿರ್ತಾರೆ ಮೊದಲು ಅಂತ ಹೇಳಬೇಕಾದ್ರೆ ಬರೋ ಹಾಡಿದು. ಆಗ ಹಂಸಲೇಖ ಅವರು ಕತೆ ಎಲ್ಲ ಗೊತ್ತಿದ್ರಿಂದ ಒಂದು ಟ್ಯೂನ್ ಹಾಕ್ತಾರೆ, ವಿತ್ ಲಿರಿಕ್ಸೇ ಆಡ್ತಾರೆ. ವಿನಯ ವಿದ್ಯಾ ಮೂಲ ಇದನ್ನ ಆಡ್ತಾರೆ ಫಸ್ಟು, ವಿತ್ ಲಿರಿಕ್ಸೇ ಆಡ್ತಾರೆ. ಕೇಳ್ದಂಗೆ ಅಣ್ಣವ್ರಿಗೆ ವರದಪ್ಪ ಅವ್ರಿಗೆ ಖುಷಿಯಾಗಿ ಹೋಗುತ್ತೆ, ಚೆನ್ನಾಗಿದೆ ಇದು ಅಂತ. ಅಣ್ಣವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಅವರು ಸ್ವಲ್ಪ ಇಂಡೈರೆಕ್ಟಾಗಿ ಹೇಳೋರು, ಆದರೆ ಇದು ಇಷ್ಟ ಆಗಿರುತ್ತೆ ಅವರಿಗೆ. ಉಪ್ಪಿ ಸರ್ಗಷ್ಟು ಇಷ್ಟ ಆಗಲ್ಲ. ಅಂದರೆ ಚೆನ್ನಾಗಿದೆ, ಇನ್ನೇನೋ ಬೇಕು, ನನಗೆ ಇನ್ನೇನೋ ಬೇಕು ಅಂತ ಸ್ವಲ್ಪ ಪರದಾಡ್ತಿರ್ತಾರೆ. ಅದು ಮುರಳಿ ಮೋಹನ್ ನೋಡಿರ್ತಾರೆ ಉಪ್ಪಿ ಅವ್ರನ್ನ. ಇವನು ಯಾಕೆ ಇಷ್ಟು ಪರದಾಡ್ತಿದ್ದಾನೆ ಅಂತೇಳಿ ಹಂಸಲೇಖ ಅವ್ರಿಗೆ ಹೇಳ್ತಾರೆ, ಸರ್ ಉಪ್ಪಿಗೆ ಇನ್ನೇನೋ ಬೇರೆನೋ ಬೇಕಂತೆ, ಅವನು ಅಷ್ಟು ಓಕೆ ಮಾಡ್ತಿಲ್ಲ ಅಂತ. ಯಾಕೋ ಚೆನ್ನಾಗಿದೆ ಅಲ್ವಾ ಅಂತಾರೆ. ಹಂಸಲೇಖ ಅವ್ರಿಗೆ ಆ ಟ್ಯೂನ್ ತುಂಬ ಇಷ್ಟ ಆಗಿರುತ್ತೆ. ಇಲ್ಲ ಸರ್ ಇನ್ನೇನೋ ಬೇರೆನೋ ಬೇಕು ಅಂತಾರೆ. ಒಂದು ಡಿವೋಷನಲ್ ಆಗಿರಲಿ, ಕೇಳ್ದಂಗೆ ಒಂದು ಭಕ್ತಿ ಬರಬೇಕು, ಒಂದು ನಮಗೊಂದು ಕಾನ್ಫಿಡೆನ್ಸ್ ಬರಬೇಕು, ಒಂದು ಮೋಟಿವೇಶನ್ ಥರ ಬೇಕು ಅಂತಾರೆ. ಸರಿ ಆಯಿತು ಅಂತೇಳಿ ನಾಳೆ ಬಂದ್ಬಿಡಿ ಅಂತ ಹೇಳ್ತಾರೆ ಹಂಸಲೇಖ ಅವರು. ನಾಳೆ ಬೆಳಿಗ್ಗೆ ಬಂದ್ಬಿಡಿ ಅಂತ ಹೊರಡ್ತಾರೆ. ಅವತ್ತಲ್ಲಿಗೆ ಮುಗೀತು. ಮಾರನೇ ದಿನ ಬೆಳಿಗ್ಗೆ ಹಂಸಲೇಖ ಅವರು ಉಪೇಂದ್ರ ಅವರಿಗೆ, ಮುರಳಿ ಮೋಹನ್ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ದೇವಸ್ಥಾನದಿಂದ ಕೆಲವು ಅರ್ಚಕರನ್ನ ಕರ್ಕೊಂಬನ್ನಿ, ಸ್ವಲ್ಪ ಮಂತ್ರ ಹೇಳೋರೆಲ್ಲ ಬೇಕು, ನಾನು ಏನೋ ಮಾಡಿದ್ದೀನಿ ಅದೇ ನಿಮಗೆ ಹೇಳಬೇಕು ಅಂತ. ಅಣ್ಣವ್ರ ಮನೆಗೆ ಅಂದರೆ ಯಾರು ಬರಲ್ಲ, ಎಲ್ಲ ಅರ್ಚಕರು ಬರ್ತಾರೆ, ಎಲ್ಲ ಕೂರ್ತಾರೆ. ಅಣ್ಣವರ, ವರದಪ್ಪ ಅವರ ಇರುವಿಕೆಯಲ್ಲಿ ಎಲ್ಲ ಕೂತಿರ್ತಾರೆ. ಕೂತು ಹಂಸಲೇಖ ಅವ್ರು ಹೇಳ್ತಾರೆ, ಎಲ್ಲ ಓಂ ಅಂತ ಒಂದ್ಸಲ ಹೇಳಿ ಅಂತ. ಹಾಗೆ ಎಲ್ಲರೂ ಓಂ ಓಂ ಅಂತ ಹೇಳ್ತಾರೆ. ಅದು ಹೇಳ್ಬೇಕಾದಾಗ ಹಂಸಲೇಖ ಅವರು ಬ್ರಹ್ಮಾನಂದ ಓಂಕಾರ ಅಂತ ಹೇಳ್ಬಿಡ್ತಾರೆ. ಆ ಲಿರಿಕ್ಸ್ ಹೇಳ್ದಂಗೆ ವಿತ್ ಆ ಒಂದು ಟ್ಯೂನು ವಿತ್ ಪಲ್ಲವಿ ಹೇಳ್ದಂಗೆ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಪಿನ್ ಡ್ರಾಪ್ ಸೈಲೆನ್ಸ್. ಅಣ್ಣವರಿಗೆ, ವರದಪ್ಪ ಅವರಿಗೆ ತುಂಬ ಖುಷಿಯಾಗಿ ಹೋಗುತ್ತೆ. ಉಪೇಂದ್ರ ಸರ್ಗೂ ಖುಷಿಯಾಗಿ ಹೋಗುತ್ತೆ. ಸರ್ ಚೆನ್ನಾಗಿದೆ, ಇದೇ ನನಗೆ ಬೇಕಾಗಿದ್ದು, ಈ ಥರ ಬೇಕು ನನಗೆ, ಕೇಳಿದೆ ಒಂದು ಭಕ್ತಿ ಬರ್ತಾ ಇದೆ ನೋಡಿ, ಒಂಥರ ಡಿವೋಷನಲ್ ಆಗಿದೆ, ಚೆನ್ನಾಗಿದೆ, ಇದನ್ನೇ ಹಾಕ್ಬಿಡಿ ಸರ್, ಪಲ್ಲವಿ ಇದೇ ಇರಲಿ, ಕಂಟಿನ್ಯೂ ಮಾಡಿ ಅಂತಾರೆ. ಆವಾಗ ಹಂಸಲೇಖ ಅವರು ಅದ್ಭುತವಾಗಿ ಹಾಡು ಬರೀತಾರೆ. ನಿಮಗೆಲ್ಲ ಹಾಡು ಗೊತ್ತಿದೆ. ಸತ್ಯ ಹೇಳೋ ಕನ್ನಡಿಯಂತೆ ಅಂತರಂಗ ಮಾಡು, ದಯೆ ತೋರೋ ಧರಣಿಯಂತ ಮನೋಧರ್ಮ ನೀಡು, ನೊಂದ ಎಲ್ಲ ಜೀವ ನನ್ನದೆಂಬ ಭಾವ. ಅದ್ಭುತವಾಗಿ ಬರೆದಿದ್ದಾರೆ ಹಂಸಲೇಖ ಅವರು. ಅಲ್ಲಿ ಒಂದು ವರ್ಡ್ ಬರೀತಾರೆ, ಆಧ್ಯಾತ್ಮಾಭಿ ಮಧುಸಾರ ಅಂತ ಬರೀತಾರೆ. ಅದು ಆ್ಯಕ್ಚುಲಿ ಆಧ್ಯಾತ್ಮ ಬೇರೆ, ಮಧುಸಾರ ಬೇರೆ, ಎರಡು ಬೇರೆ ಬೇರೆ ವರ್ಡು. ಹಂಸಲೇಖ ಅವ್ರನ್ನ ಸೇರಿಸಿರ್ತಾರೆ. ಅದೆಂಥ ಟ್ಯಾಲೆಂಟ್ ಅಂದರೆ ಅದನ್ನ ಕಂಡಿಡಿದವ್ರು ನೋಡಿ ವರದಪ್ಪ ಅವರು. ಅವ್ರು ಹೇಳಿದ್ರಂತೆ, ಏನು ಹಂಸಲೇಖ ಇದನ್ನ ಸೇರಿಸಿದಾರಲ್ಲ, ಏನು ಕತೆ ಇದು ಅಂತ, ಏನಿದು ಅರ್ಥ ಅಂತ. ಅಂದರೆ ಏನು ಹಿಂಗೆ ಸೇರಿಸ್ಬಿಡ್ರಲ್ಲ ಅಂತ ಕೇಳ್ತಾರೆ. ಆಗ ಹಂಸಲೇಖ ಅವ್ರು ಹೇಳ್ತಾರೆ, ಆಧ್ಯಾತ್ಮ ಅಂತ ಹೇಳೋದು ಅದೊಂದು ಮಂಕಾಗಿರುವಂಥ ವಿಷಯ ಅಲ್ಲ, ಜೇನು ರಸ ಥರ ಅದನ್ನ ಹಿಂಡ್ಕೋಬೇಕು, ಹೀರ್ಕೊಂಡು ಒಂದು ಒಳ್ಳೆ ದಾರಿಲಿ, ಜ್ಞಾನ ದಾರಿಲಿ ಹೋಗ್ಬೇಕು ನಾವು, ಅದೇ ಆಧ್ಯಾತ್ಮ. ಆಧ್ಯಾತ್ಮ ಅಂದರೆ ಸ್ಪಿರಿಚುವಲ್. ಮಧುಸಾರ ಅಂದರೆ ಒಂದು ಸಿಹಿಯಾದ ದ್ರವ್ಯ, ಒಂದು ಜೇನಿನ ರಸ ಅಂತ ಹೇಳ್ಬೋದು, ಒಂದು ಮಕರಂದ ಅಂತ ಹೇಳ್ಬೋದು. ಅದಕ್ಕೆ ಮಧುಸಾರ ಅಂತ ಸೇರಿಸ್ಬಿಡ್ತಾರೆ. ಅದನ್ನವ್ರು ಕಂಡಿಡಿದವ್ರು ನೋಡಿ ವರದಪ್ಪ ಅವ್ರು, ಎಂಥ ಬ್ರಿಲಿಯಂಟು. ಎಲ್ಲ ಲಿರಿಕ್ಸ್ ನೋಡ್ತಾರೆ, ಇದೊಂದು ಕಂಡಿಡ್ತಾರೆ ಅವರು, ಇದನ್ನು ಜಾಯಿಂಟ್ ಮಾಡಿದಾರಲ್ಲ ಎರಡನ್ನೂ ಅಂತ. ಆಧ್ಯಾತ್ಮ ಅಂತ ಹೇಳೋದನ್ನ ನಾವು ಜೇನಿನ ರಸ ಥರ ಹಿಂಡ್ಕೋಬೇಕು, ಅದನ್ನ ಹೀರ್ಕೊಂಡು ನಾವು ಜ್ಞಾನ ತುಂಬಿಸ್ಕೊಬೇಕು, ಆ ಜ್ಞಾನದ ದಾರಿಲಿ ಹೋಗಬೇಕು. ಅದಕ್ಕೆ ಆಧ್ಯಾತ್ಮ ಮಧುಸಾರ ಅಂತ ಬರದೆ ಅಂತಾರೆ. ಎಂಥ ಟ್ಯಾಲೆಂಟ್ ನೋಡಿ ಅದು. ಅದು ವರದಪ್ಪ ಅವ್ರು ತುಂಬ ಖುಷಿಯಾಗುತ್ತೆ, ಎಲ್ಲ ಓಕೆ ಆಗುತ್ತೆ. ಹಂಸಲೇಖ ಅವರು ವಿನಯ ವಿದ್ಯಾ ಮೂಲ ಇದನ್ನ ಬಿಡೋಕ್ಕೆ ರೆಡಿ ಇಲ್ಲ ಟ್ಯೂನು. ಈ ಟ್ಯೂನ್ ಒಂದು ಹಾಡು ಮಾಡ್ತೀನಿ ಇರು ಅಂತೇಳಿ ಅವರು ಸಿಚುವೇಶನಲ್ಲಿ ಗೊತ್ತಿದ್ರಿಂದ ಆ ಟ್ಯೂನ್ನೇ ಬಳಸ್ಕೊಂಡು ವಿನಯ ವಿದ್ಯಾ ಮೂಲ ಹೋಗಿ ಮೆಹಬೂಬಾ ಮುದ್ದಾಡೋಣ ಬಾ ಅಂತ ಮಾಡಿಬಿಡ್ತಾರೆ ನೋಡಿ. ಒಂದು ಭಕ್ತಿಗೆ ಮಾಡಿದಂಥ ಒಂದು ಟ್ಯೂನು ಒಂದು ಪುಂಡರ ಗೀತೆ ಆಗೋಯ್ತು. ಪುಂಡರ ಗೀತೆ ಅಂದರೆ ಶಿವಣ್ಣ ಅವರು ಪ್ರೇಮ ಅವ್ರನ್ನ ಕರ್ಕೊಬಂದು ಒಂದು ಬಲವಂತವಾಗಿ ಹಾಡು ಹೇಳೋದು. ದಟ್ ಈಸ್ ಹಂಸಲೇಖ, ದಟ್ ಈಸ್ ವರದಪ್ಪ. ನೋಡಿ ಎಂಥ ಒಂದು ವಿಷಯ ಇದು. ಹಾಗಾಗಿ ನಿಮಗೆ ಈ ವಿಷಯ ನಮಗೆ ಹಂಸಲೇಖ ಅವ್ರು ಹೇಳಿದಾಗ ನಿಮಗೆ ಹೇಳಬೇಕು ಅನ್ನಿಸ್ತು. ಅಲ್ಲಿ ಅಣ್ಣವ್ರು ಅದನ್ನ ಅದ್ಭುತವಾಗಿ ಆಡಿದ್ದಾರೆ. ಎಲ್ಲ ಹಾಡುಗಳ ಬಗ್ಗೆ ನಿಮ್ಗೆ ಗೊತ್ತಿದೆ. ಈ ಒಂದು ಮಾಹಿತಿ ನಿಮ್ಗೆ ಹೇಳಬೇಕಿತ್ತು, ಹಾಗಾಗಿ ಹೇಳಿದೆ. ಈಗ ಓಂ ಸಿನಿಮಾದು ಬ್ರಹ್ಮಾನಂದ ಓಂಕಾರ ಹಾಡು ಕೇಳಿ, ಅಲ್ಲಿ ಆ ಅಧ್ಯಾತ್ಮಾಭಿ ಮಧುಸಾರ ಆ ಲೈನ್ನ ಕೇಳ್ಬಿಟ್ಟು ಅದು ಹೇಗಿದೆ ಅಂತ ಹೇಳೋದನ್ನ ಕಮೆಂಟ್ಲಿ ಹಾಕಿ, ಓಕೆನಾ? ಥ್ಯಾಂಕ್ ಯು.